ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಆಶಾ, ಅಸ್ತಿತ್ವ ಲೀಗಲ್ ಟ್ರಸ್ಟ್ ಆಯೋಜಿಸಿರುವ ಇದು ನಿನಗಾಗಿ ಎಂಬ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ನೀಡುವಂತಹ ಕಥೆಗಳನ್ನು ಓದಿ ಅದು ನಮ್ಮಲ್ಲಿ ತಂದ ಬದಲಾವಣೆಯ ಬಗ್ಗೆ ಹೇಳಿ ವಿಡಿಯೋ ಮಾಡಿ ಕಳುಹಿಸುವ ಅಭಿಯಾನಕ್ಕೆ ನಾನು ನಿಮಗೆ ಚೊಕ್ಕದಾದ ಕತೆ ಹೇಳುವೆ. ಡಾಕ್ಟರ್ ಗವಿಸ್ವಾಮಿಯವರ ಚಕ್ರ ಕಥಾ ಸಂಕಲನದಿಂದ ಎದೆಗುಂದದಿರು ಮನವೇ ಕಥೆಯನ್ನು ಆರಿಸಿಕೊಂಡಿರುವೆ. ಇದು ನಾನು ವೈಯಕ್ತಿಕವಾಗಿ ಮೆಚ್ಚಿಕೊಂಡಂತಹ ಮತ್ತು ನನಗೆ ಸ್ಫೂರ್ತಿ ತುಂಬಿ ಉರಿದುಂಬಿಸಿದಂತಹ ಕಥೆಗಳಲ್ಲಿ ಒಂದು. ಈಗ ಕಥೆಯಲ್ಲಿ 2 ಪಾತ್ರಗಳಿದ್ದಾವೆ. ಎದೆಗುಂದದಿರು ಮನವೇ. ನನಗೆ ಯಾಕೆ ಹಿಂಗಾಗತ್ತೆ? ಕ್ಯಾನ್ವಾಸಿನ ಕುಂಚದ ಮೇಲೆ ಆಡಿಸುತ್ತಾ ಆ ಪ್ರತಿಭಾವಂತ ಕಲಾವಿದ. ಗೊತ್ತು ಬಿಡು, ಮೊನ್ನೆ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರೈಸ್ ಸಿಗದಿದ್ದಕ್ಕೆ ಸಿಡುಕುತ್ತಿದ್ದೀಯಾ ಅಲ್ವಾ? ಆಹಾಹಾ, ವ್ಯಂಗ್ಯವಾಡಿದ ಆತನ ಸ್ನೇಹಿತ. ಹೌದು ಮಾರಾಯ, ಯಾವುದೋ 3rd ಗ್ರೇಡ್ ಪೇಂಟಿಂಗಿಗೆ ಮೊದಲ ಬಹುಮಾನ ಕೊಟ್ರು. ಕೊನೆ ಪಕ್ಷ ನನಗೆ 3rd ಪ್ರೈಸ್ ಆದರೂ ಕೊಡ್ಬೋದಿತ್ತು ಅಲ್ವಾ? ಚಿಯರ್ ಅಪ್ ಮ್ಯಾನ್, ಇಷ್ಟಕ್ಕೆಲ್ಲ ಎದೆಗುಂದಿದರೆ ಹೇಗೆ? ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ ಎಂದ ಚಿಯರ್ ಅಪ್ಪೋ. ನಾವೆಲ್ಲ ರೆಕಗ್ನೈಸ್ ಆಗೋದು ಯಾವಾಗ? ಅಷ್ಟೊಂದು ಸುಂದರ ಕಲಾಕೃತಿ ರಚಿಸಿದ್ರೂ ಕಡೆಗಣಿಸ್ತಾರೆ ಅಂದರೆ ಬೇಸರ ಆಗಲ್ವಾ? ಸೂಕ್ತ ಮೆಚ್ಚುಗೆ ಪ್ರೋತ್ಸಾಹ ಸಿಕ್ಕಿದಾಗಲೇ ಅಲ್ವಾ ಕಲಾವಿದನಿಗೆ ತಾನು ರಚಿಸಿದ್ದು ಸಾರ್ಥಕವಾಯಿತು ಅನಿಸೋದು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಸಹಿತ ಮಳೆ ಸುರಿಯತೊಡಗಿತು. 4 ದಪ್ಪನೆಯ ಹನಿಗಳು ಕ್ಯಾನ್ವಾಸಿನ ಮೇಲೆ ಬಿದ್ದು ಮಸುಕಾಗಿಸಿದವು. ನೋಡಿದ್ಯಾ, ಅದಕ್ಕೆ ನಾನೊಬ್ಬ ನತದೃಷ್ಟ ಅಂತ ಹೇಳಿದ್ದು. ಕಷ್ಟಪಟ್ಟು ರಚಿಸಿದ್ದ ಪೇಂಟಿಂಗ್ ಎಕ್ಕುಟ್ಟೋಯ್ತು. ಗೀಜನ ಗೂಡು ಬರೆಯೋದಕ್ಕೆ 1 ಗಂಟೆ ತಗೊಂಡಿದ್ದೆ. ಈಗ ಅದು ಹನಿಯೊಳಗೆ ಕರಗೆ ಹೋಯ್ತು. ಇದಕ್ಕೇನಂತೀಯ? ಗಾಳಿಯ ರಭಸಕ್ಕೆ ಅರ್ಧ ಕಟ್ಟಿದ್ದ ಗೀಜನ ಗೂಡೊಂದು ಉದುರಿ ಬಿದ್ದದ್ದನ್ನು ನೀನು ನೋಡ್ಲೇ ಇಲ್ವಾ? ಅಗೋ ಅಲ್ಲಿ ನೋಡು. ಓ ಛೇ, ಅಲ್ಲಿತ್ತಲ್ಲ ಆ ಗೀಜಗ, ಎತ್ತ ಹಾರಿ ಹೋಯ್ತು. ನಾನು ಈಗ ಆ ಹಕ್ಕಿಯನ್ನೇ ಚಿತ್ರಿಸ್ತಿದ್ದೆ. ಛೇ, ಮತ್ತೆ ಯಾವಾಗಲಪ್ಪ ಅಂತ ಪೋಸು ಸಿಗೋದು? ತಾನೊಬ್ಬ ಅತ್ಯದ್ಭುತ ಕಲಾವಿದನೆಂಬ ಸತ್ಯ ಅದಕ್ಕೆ ಗೊತ್ತಿದ್ದಿದ್ರೆ ಬಹುಶಃ ಇನ್ನೂ ಅದು ಅರೆಬರೆ ಗೂಡಿನ ಮುಂದೆಯೇ ಮರುಗುತ್ತಾ ಕೂತಿರ್ತಿತ್ತು. ಬದುಕು ದೊಡ್ಡದು, ಹಾಗಾಗಿ ಮತ್ತೆ ಗೂಡು ಕಟ್ಟುವ ಛಲ ತೊಟ್ಟು ಹಾರಿ ಹೋಯ್ತು. ಮಳೆ ಮಣ್ಣಿನ ಘಮವೆಬ್ಬಿಸಿ ಗಾಳಿಯ ದಿಕ್ಕಿನಲ್ಲಿ ಮಾಯವಾಯಿತೇ ಹೊರತು ಭೂಮಿ ನೆನೆಯಲಿಲ್ಲ. ಕಲಾವಿದನಿಗೆ ಅಂಗಾಲು ಚುರುಗುಟ್ಟಿದಂತಾಗಿ ಕೆಳಗೆ ನೋಡಿದ. ಮಳೆಹನಿಗೆ ಚದುರಿ ಹೋಗಿದ್ದ ನುಚ್ಚಿರುವೆಗಳು ಮತ್ತೆ ಕುಂಟುತ್ತಾ ಕುಸಿಯುತ್ತಾ ಏಳುತ್ತಾ ಬೀಳುತ್ತಾ ಸರತಿಯ ಸಾಲಿನಲ್ಲಿ ಗೂಡಿನತ್ತ ಪಯಣಿಸುತ್ತಿದ್ದವು. ಅವನಿಗೆ ಪುನಃ ಮಾತೇ ಹೊರಡಲಿಲ್ಲ. ಇದು ಕತೆಯ ತಾತ್ಪರ್ಯ, ಒಳ ಅರ್ಥ ನಿಮಗೆ ಅರ್ಥವಾಗಿರಬೇಕು. ಒಮ್ಮೊಮ್ಮೆ ನಾವು ಬಹಳ ಪರಿಶ್ರಮದಿಂದ ನಮ್ಮ ಶಕ್ತಿಯನ್ನು ಮೀರಿ ಕೆಲವೊಂದು ಕಾರ್ಯಗಳನ್ನು ಕೈಗೊಂಡಿರ್ತೀವಿ, ಪ್ರಾರಂಭಿಸಿರ್ತೀವಿ. ಆಗ ನಮ್ಮ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶ, ಪ್ರತಿಕ್ರಿಯೆ, ಪ್ರಶಂಸೆ ದೊರೆಯದಿದ್ದಾಗ ಕುಸಿದು ಹೋಗಿ ನೋವು ಹತಾಶೆಗಳಿಂದ ತತ್ತರಿಸಿದ್ದೇವೆ. ಚಿಕ್ಕ ಸೋಲುಗಳಷ್ಟೇ ಅಲ್ಲ, ದೊಡ್ಡ ಮಟ್ಟದ ಸೋಲು ಮೋಸ ಉಂಟಾದರೂ ಎದೆಗುಂದದೆ ಮರಳಿ ಪ್ರಯತ್ನಿಸಬೇಕೆಂಬುದನ್ನು ಪ್ರಕೃತಿಯ ಗೀಜಗ ಇರುವೆಗಳ ಉದಾಹರಣೆ ಕೊಟ್ಟು ಇಲ್ಲಿ ನಮಗೆ ತಿಳಿಸುತ್ತಾರೆ. ಇಲ್ಲಿ ಯಾರೇ ಬಡಿದರೂ, ಚುಚ್ಚಿದರೂ, ಆಡಿದರೂ ಜಗ್ಗದಂಥ ಧೈರ್ಯದ ಹಣೆಕಟ್ಟು ಕಟ್ಟಿಕೊಳ್ಳಬೇಕು, ಯಶಸ್ಸು ಸಾಧಿಸಬೇಕು. ನಾವು ಎಷ್ಟೇ ಸೋತರೂ ಗುರಿ ಮುಟ್ಟುವವರೆಗೂ ಸೆಣಸಾಟ ಮುಂದುವರಿಸಲೇಬೇಕು ಗೀಜಗನಂತೆ. ನಮ್ಮ ಪ್ರತಿಭೆ, ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ಮತ್ತೆ ಪ್ರಯತ್ನಿಸಿ ನಾವು ಛಲವಿಟ್ಟು ಸಾಧಿಸಿ ತೋರಿಸಬೇಕು. ಎಲ್ಲ ಯಶಸ್ವಿ ಪುರುಷರ ಹಿಂದೆ ಒಂದು ಹೆಣ್ಣಿರುವಳು. ಸೊ ಆ ಹೆಣ್ಣೆ ಎದೆಗುಂದಿ ಕೈಕಟ್ಟಿ ಕುಳಿತುಕೊಂಡರೆ ಪುರುಷನ ಗತಿ ಏನು? ಸೊ ಹೆಣ್ಣು ಮಕ್ಕಳೆಲ್ಲ ಯಾವುದೇ ಕಾರಣಕ್ಕೂ ಚಿಕ್ಕ ಸೋಲಿಗೆ ಹತಾಶರಾಗದೆ ತಾವು ಛಲದಿಂದ ಸಾಧಿಸಿ ತಮ್ಮ ಪ್ರತಿಭೆ ಪರಿಶ್ರಮದಿಂದ ಮುಂದುವರಿಯಬೇಕೆಂಬುದನ್ನು ನಾನು ಇಲ್ಲಿ ನಿಮಗೆಲ್ಲ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು.